ದೀರ್ಘ ಇತಿಹಾಸ, ಸುಮಾರು 4 ಶತಮಾನಗಳ 9 ತಲೆಮಾರುಗಳ ಸುದೀರ್ಘ ಇತಿಹಾಸವುಳ್ಳ ಮೇಳ ಇದು. ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಕರ್ಕಿ ದುರ್ಗಾಂಬಾ ಪ್ರಸಾದಿತ ಯಕ್ಷಗಾನ ಮಂಡಳಿ. ಆದರೆ ಈಗ ಅದರಲ್ಲಿ ಮುಖ್ಯವಾಗಿ ಪಾತ್ರ ನಿರ್ವಹಿಸ್ತಾ ಇರುವವರು ಕೇವಲ 3 ಮಾತ್ರ. 80 ವರ್ಷದ ಕೃಷ್ಣ ಹಾಸ್ಯಗಾರರು, 74 ವರ್ಷದ ನಾರಾಯಣ ಹಾಸ್ಯಗಾರರು, 71 ವರ್ಷದ ಸತ್ಯ ಹಾಸ್ಯಗಾರರು. ಇವರುಗಳು ಬಹುಶಃ ಈ ಮೇಳದ ಕೊನೆಯ ಕುಸುಮಗಳು. ಯಾಕೆ ಹೇಳ್ತೇನೆ ಅಂದರೆ, ಇವರ ನಂತರದ ಜನರೇಷನ್ ಅಥವಾ ಸಂತತಿ ಈ ನೃತ್ಯ ಪ್ರಕಾರವನ್ನು ಕಲೀಲಿಲ್ಲ. ಅದ್ಭುತ ಸಭಾಯಿತ ಮಟ್ಟು ಬಹುಶಃ ನಾವು ಇದನ್ನು ಕಾಣೋದು ಇನ್ನು ಹೆಚ್ಚು ದಿವಸ ನಾವು ಇದು ಕಾಣಲಿಕ್ಕಿಲ್ಲ. ಇವರುಗಳ ಜೊತೆಗೆ ಒಂದೆರಡು ಸಹ ಕಲಾವಿದರುಗಳನ್ನು ಒಳಗೊಂಡು ಈ ವಿಶಿಷ್ಟ ಸಭಾಯಿತ ಮಟ್ಟಿನ ನೃತ್ಯ ಹಾವಭಾವಗಳನ್ನು ನೆನಪಿಸುವುದು, ಸವಿಯುವುದು ಹಾಗೂ ದಾಖಲಿಸುವುದು ಈ ಪ್ರಯೋಗದ ಉದ್ದೇಶ. ಇದರಲ್ಲಿ ಕೆಲವು ವೈಶಿಷ್ಟ್ಯಗಳನ್ನು ನಾವು ತೋರಿಸ್ತಾ ಇದ್ದೇವೆ. ಪಾರಂಪರಿಕ ಸಭಾಯಿತ ಮಟ್ಟಿನ ಕೃಷ್ಣನ ಒಡ್ಡೋಲಗ ಮತ್ತು ಕೃಷ್ಣನ ನರ್ತನ, ಈ ಮಟ್ಟಿನ ವಿಶಿಷ್ಟವಾದ ಬಬ್ರುವಾನನ ಲಾಲಿ ಕುಣಿತ, ಕರ್ಕಿ ಮೇಳದ ಜನಪ್ರಿಯ ಶಬರನ ತೆರೆ ಒಡ್ಡೋಲಗ, ಆಂಜನೇಯನ ಪರಂಪರೆಯ ತೆರೆ ಒಡ್ಡೋಲಗ ಹಾಗೂ ವೈವಿಧ್ಯ ನೃತ್ಯ ಭಾವಗಳು ಮತ್ತು ಪ್ರಯಾಣದ ನೃತ್ಯ ಮತ್ತು ಯುದ್ಧ ನೃತ್ಯ ಬಳಸಿಕೊಂಡು ಕೃಷ್ಣಾರ್ಜುನ ಆಖ್ಯಾನದ ಸನ್ನಿವೇಶಗಳು. ಇನ್ನೊಂದು ಅಪರೂಪದ ಅಂಶವನ್ನು ನಾವಿಲ್ಲಿ ಸೇರಿಸಿದ್ದೇವೆ. ಏನೆಂದರೆ, ಬಡಗುತಿಟ್ಟು ಮತ್ತು ಸಭಾಯಿತ ಮಟ್ಟಿನ ಮುಖಾಮುಖಿ ಅಥವಾ ದ್ವಂದ್ವ. ಇದು ಅವರವರ ಹಿಮ್ಮೇಳೆ ಬಳಸಿಕೊಂಡು ಬಡಗಿನ ಪ್ರಮೀಳೆ ಮತ್ತು ಸಭಾಯಿತ ಮಟ್ಟಿನ ಪ್ರಮೀಳಾರ್ಜುನದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ನಿರ್ವಹಣೆಯನ್ನು ಮಾಡಲು ನನ್ನ ಸ್ನೇಹಿತರಾದ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ ಸಿರ್ಸಿ ಅವರು ಬಂದಿದ್ದಾರೆ. ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ ಅವರು ಕುಮಟೆಯ ಪ್ರತಿಷ್ಠಿತ ಸಂಸ್ಥೆಯಾದ ಡಾಕ್ಟರ್ ಎ ವಿ ಬಾಳೆಗ ಪದವಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು. ಕಳೆದ 15 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಮುಖ ಪ್ರತಿಭೆಯ ಇವರು ಯಕ್ಷಗಾನದ ಆಟಕೂಟಗಳ ಎರಡರಲ್ಲೂ ಹೆಸರಿದ್ದವರು. ಪಾಠ ಮಾಡಿ ವಿದ್ಯಾರ್ಥಿಗಳ ಮನ ಗೆಲ್ಲುವವರು. ಹಾಲಕ್ಕಿ ಸಮಾಜದ ಕುರಿತು ಸಂಶೋಧನೆ ಮಾಡಿ ಡಾಕ್ಟರೇಟ್ ಪಡೆದಿದ್ದಾರೆ. ಇವರು ಶೇಣಿ ರಾಮಾಯಣ, ಶೇಣಿ ಭಾರತದಂತಹ ವಿಶಿಷ್ಟ ಕೃತಿಯನ್ನು ನಿರ್ಮಿಸಿದ್ದಾರೆ. ಯಕ್ಷಗಾನದ ಕುರಿತು ಸಂಶೋಧನೆ ಮಾಡಿ ಯಕ್ಷಗಾನ ವರ್ಣವೈಭವ ಎಂಬ ಅಪರೂಪದ ಅದ್ಭುತ ಕೃತಿಯನ್ನು ಹಂಪಿ ವಿಶ್ವವಿದ್ಯಾಲಯ ಇದನ್ನು ಪ್ರಕಟಿಸಿದೆ. ರಾಮಾಯಣ ನಾಟ್ಯ ರೂಪಕವನ್ನು ರಚಿಸಿ ಜನಮನವನ್ನು ತುಂಬಿದವರು ಇವರು. ಸಂಸ್ಕೃತ ಕಾವ್ಯ ವಿನೋದವನ್ನು ರಂಜಿಸಿದವರು. ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯ ಕಾಳಜಿಯಿಂದ ವಿಶ್ವವಿದ್ಯಾಲಯಗಳ ಅನೇಕ ಯೋಜನೆಗಳಲ್ಲಿ ತೊಡಗಿಕೊಂಡವರು. ನಾಟಕ, ಸಿನಿಮಾ, ಧಾರಾವಾಹಿಗಳ ನಟರು ಕೂಡ. ಸದ್ಯದಲ್ಲಿ ಅವರು ಚಿಟ್ಟಾಣಿಯವರ ಮೇಲೆ ನಿಮ್ಮ ಚಿಟ್ಟಾಣಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸದ್ಯದಲ್ಲೇ ಕೆಲವೇ ದಿವಸ, 15-20 ದಿವಸಗಳಲ್ಲಿ ಹೊರಗೆ ಬರಲಿದೆ. ಅದ್ಭುತವಾದ ಚಿಟ್ಟಾಣಿಯವರ ಆತ್ಮಕಥನವನ್ನು ಒಳಗೊಂಡ ಒಂದು ಪುಸ್ತಕ. ಹೀಗೆ ಯಕ್ಷಗಾನದಲ್ಲಿ ವಿವಿಧ ರೀತಿಯಲ್ಲಿ ತೊಡಗಿಕೊಂಡ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ ಅವರು ಮುಂದಿನ ನಿರೂಪಣೆ ಮಾಡ್ತಾರೆ. ಕರ್ಕಿ ಮೇಳದ ಈ ಪ್ರಾತ್ಯಕ್ಷಿಕೆಯನ್ನು ತಾವು ವೀಕ್ಷಿಸಿ ಹೋಗಬೇಕು ಅಂತ ಕೇಳಿಕೊಳ್ತಾ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ ಅವ್ರನ್ನ ವೇದಿಕೆ ಕರೀತೇನೆ. ಸಾಗರದ ಹಾಗೂ ಸಾಗರಕ್ಕೆ ಸೇರಿದ ಸಹೃದಯ ಬಾಂಧವರಿಗೆಲ್ಲ ನಮಸ್ಕಾರ. ಯಕ್ಷಗಾನದ ಮೂಲಕ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಒಂದು ಪರಂಪರೆಯ ಜೊತೆಗೆ ಯಕ್ಷಗಾನದ ಅಸ್ತಿತ್ವವನ್ನು ಉಳಿಸಬೇಕು ಎನ್ನುವ ಒಂದು ಪರಂಪರೆ ಇದ್ರೆ ಅದು ಕರ್ಕಿಯದು ಅಂತ ತಮಗೆಲ್ಲ ಗೊತ್ತಿದೆ ಅಂತ ಅಂದುಕೊಂಡಿದ್ದೇನೆ ನಾನು. ಪ್ರಾಯಶಃ ಈ ಭಾಗದ ಬಹುತೇಕ ಜನರಿಗೆ ಕರ್ಕಿ ಮೇಳದ ಪರಿಚಯ ಚೆನ್ನಾಗಿಯೇ ಇದೆ. ಯಕ್ಷಗಾನ ಅನ್ನೋದು ಕರ್ನಾಟಕದ ಕಲೆ ಆಗಬೇಕಾಗಿತ್ತು, ಆದರೆ ಈವರೆಗೆ ಆಗಲಿಲ್ಲ ಅನ್ನುವ ದುಃಖ ಇದೆ ನನಗೆ. ನಾವು ಅಖಂಡ ಕರ್ನಾಟಕ ಅಂತ ಮಾತಾಡ್ತೇವೆ, ಆದರೆ ಈ ನಾಡಿನ ಒಂದು ವೈಭವಯುತವಾದ ರಂಗವೇದಿಕೆ ಇದ್ರೆ ಅದು ಇದು ಅಂತ ಉದ್ಘೋಷಿಸುವುದಕ್ಕೆ ಇನ್ನೂ ಯಾರು ಜನ ತಯಾರಾಗಲಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿ. ಕೇರಳದ ಕಥಕ್ಕಳಿಯಂತಹ ಸಂಗತಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ವಿಜೃಂಭಿಸುವುದನ್ನು ನೋಡಿದರೆ ನಮ್ಮದು ಸಾಲದು ಅಂತ ಅನಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡಿಗರು, ಇಡೀ ಕನ್ನಡ ನಾಡು ಅದನ್ನ ನಮ್ಮ ಕಲೆ ಅಂತ ಅಪ್ಪಿಕೊಳ್ಳುವ ದಿವಸ ಬರಬೇಕು ಅಂತ ಒಂದು ಶುಭ ನಿರೀಕ್ಷೆಯಲ್ಲಿ ಇದ್ದವ ನಾನು. ಹಾಗೆ ಡಾಕ್ಟರ್ ಎಚ್.ಎಸ್. ಮೋಹನ್ ಅವರು ಕೂಡ ಈ ತರದ ಶುಭ ನಿರೀಕ್ಷೆಯಲ್ಲಿದ್ದವರು. ಅದಕ್ಕಾಗಿ ಈ ಹೊತ್ತವರು ಇಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಹಳೆಯ ಪರಂಪರೆಯ ಅಪರೂಪದ ಕೆಲವು ಸಂಗತಿಗಳನ್ನ ಇಲ್ಲಿ ತೋರಿಸಬೇಕು ಅನ್ನುವ ಉದ್ದೇಶ ಅವರು. ಈಗ ಕರ್ಕಿ ಮೇಳದ್ದು ಅದರದ್ದಾದ ಒಂದು ಪರಂಪರೆ ಇದೆ. ಬಹುತೇಕ ಬಹಳ ಜನರಿಗೆ ಗೊತ್ತಿದ್ದ ಸಂಗತಿ ಅದು. ಅನೇಕರು ಉಲ್ಲೇಖವನ್ನು ಮಾಡಿದ್ದಾರೆ. ಮರಾಠಿ ರಂಗಭೂಮಿಯ ಉದಯಕ್ಕೆ
ಕರ್ಕಿ ಮೇಳದ ಯಕ್ಷಗಾನ ಕಾರಣ ಅಂತ ಉಲ್ಲೇಖ ಉಂಟು. ಇದು ನಮಗೆ ಹೆಮ್ಮೆಯ ಸಂಗತಿ. ಈ ಮಾತನ್ನು ನಾನು ನೆನಪಿಸ್ತಾ, ಈ ಹೊತ್ತಿಗೆ 80 ವರ್ಷದ ಒಬ್ಬ 70 ವರ್ಷದ ಒಬ್ಬ ಇಲ್ಲಿ ಉತ್ಸಾಹದಿಂದ ಕುಣಿಯುವುದನ್ನು ನೋಡಿದರೆ ಈ ಕಲೆಯ ಅಂತಃಸತ್ವ ಎಷ್ಟು ದೊಡ್ಡದು ಅಂತ ನನಗನ್ನಿಸ್ತದೆ. ಇತಿಹಾಸ ಮರುಕಳಿಸ್ತದೆ ಅಂತಾರೆ. ಜೀವನ ಅನೇಕ ಹೊಸತನ್ನು ಸ್ವೀಕರಿಸ್ತಾ ಹೋಗ್ತದೆ. ಅದರ ಜೊತೆಗೆ ಕೆಲವು ಸಲ ಹಳೆಯದನ್ನ ಮುಂದಿಟ್ರೆ ನಮಗೆ ಹೊಸದಾಗಿ ಕಾಣ್ತದೆ. ಬಹುತೇಕ ಈ ಕಾಲಕ್ಕೆ ಯಕ್ಷಗಾನ ಹೇಗೆಲ್ಲ ಬೆಳೆದಿದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಆದರೆ ಈ ಮನೆತನದಲ್ಲಿ ಈ ಕಲೆ ಹೇಗೆ ಉಳಿದಿದೆ ಅನ್ನೋದು ಬಹಳ ಸ್ವಾರಸ್ಯಕರವಾದ ಒಂದು ಸಂಗತಿ. ಸಮೂಹ ಮಾಧ್ಯಮಗಳ ಅನೇಕ ವಿಧವಾದಂತಹ ಪ್ರಭಾವಕ್ಕೆ ಒಳಗಾದ ಯಕ್ಷಗಾನ ಇಲ್ಲಿ ಇನ್ನೂ ತನ್ನ ಪ್ರತ್ಯೇಕತೆಯನ್ನು ಉಳಿಸಿಕೊಂಡಿದೆ ಅನ್ನೋದು ಮುಖ್ಯ ವಿಷಯ ನನಗೆ. ಸೊ ಈ ಒಂದು ಕಾರಣಕ್ಕೆ ಇವತ್ತಿನ ಈ ಪ್ರಾತ್ಯಕ್ಷಿಕೆಗೆ ಬಹಳ ದೊಡ್ಡ ಅರ್ಥ ಇದೆ. ಇವರನ್ನೆಲ್ಲ ಸೇರಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಎಚ್ ಎಸ್ ಮೋಹನ್ ಅವರು. ಯಾಕೆಂತಂದ್ರೆ ಕರ್ಕಿ ಮೇಳ ಅಂದ್ರೆ ಹೆಸರು ಪ್ರಸಿದ್ಧಿ ಹೇಗೆಂದ್ರೆ ಮಡಿಮೇಳ ಅಂತ. ಯಕ್ಷಗಾನ ಕಲಾವಿದರ ಬಗ್ಗೆ ಯಾರು ಏನೇ ಹೇಳಿ ಕರ್ಕಿ ಮೇಳದ ಕಲಾವಿದರು ಅಂತ ಯಾರೂ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಗೌರವ, ಒಂದು ಸಂಭಾವಿತತನ, ಒಂದು ಮಡಿವಂತಿಕೆ, ಅದರ ಜೊತೆಗೆ ಆರೋಗ್ಯ, ಇವೆಲ್ಲವುಗಳನ್ನು ಕಾಪಾಡಿಕೊಳ್ತಾ ಯಕ್ಷಗಾನ ತಮ್ಮ ಆರಾಧನೆ ಅಂತ ತಿಳ್ಕೊಂಡು ಈ ಕಲೆಯನ್ನು ಉಳಿಸಿಕೊಂಡು ಬಂದ ಮಹಾನುಭಾವರು ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗೆಯೇ ಹಿಮ್ಮೇಳದಲ್ಲಿ ಮದ್ದಳೆ ವಾದಕರಾಗಿ ಕುಳಿತ ಧರ್ಮಶಾಲೆ ಮಹಾಬಲೇಶ್ವರ ಭಟ್ರು. ಇವರ ಖ್ಯಾತಿ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಿದೆ. ಬಹಳ ಜನರಿಗೆ, ಹಿಂದಿನ ತಲೆಮಾರಿನವರಿಗಂತೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗೆಯೇ ಕಡತೊಕ ಕೃಷ್ಣ ಭಾಗವತರ ಅಣ್ಣನ ಮಗ, ಯಾಕೆಂತಂದ್ರೆ ಇವರ ಪರಂಪರೆಯಲ್ಲಿ ಇದೆ ಗೋಪಾಲ ಭಟ್ ಅವರು. ಈ ಕಾಲಕ್ಕೆ ನಮಗೆಲ್ಲ ಒಂದು ದಾರಿದೀಪ ಆಗಿದ್ದಾರೆ. ಇಂಥವರನ್ನು ಕಾಣುವಾಗ ಈ ಮನೆತನದ ಯಕ್ಷಗಾನ ಒಂದು ಪರಂಪರೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಅಂತನ್ನುವ ಭರವಸೆ ನಮಗಿದೆ. ಗಜಾನನ ಭಂಡಾರಿಯವರು ಎಲ್ಲ ಮೇಳಗಳಲ್ಲೂ ಕಾಣಿಸಿಕೊಂಡರು. ಮತ್ತೆ ಒಂದು ಥರದ ಸವ್ಯಸಾಚಿ ಇದ್ದ ಹಾಗೆ ಕರ್ಕಿ ಮೇಳದಲ್ಲಿ ಚಂಡವಾದನಕ್ಕೆ ನಮಗೆ ಅವರನ್ನು ಬಿಟ್ಟರೆ ಆಗೋದಿಲ್ಲ. ಯಾಕೆಂತಂದ್ರೆ ಅವರು ಬಹಳ ಕಾಲದಿಂದ ಈ ಪರಂಪರೆಯಲ್ಲಿ ಬಾರಿಸಿದ್ದಾರೆ ಅದನ್ನು, ಅದು ಚೆನ್ನಾಗಿ ಗೊತ್ತಿದೆ ಅವರಿಗೆ. ಹಾಗಾಗಿ ಈ ಹೊತ್ತು ಅವರು ಕೂಡ ಬಂದಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತದೆ. ನಾರಾಯಣನ ಒಡ್ಡೋಲಗದ ಜೊತೆಗೆ ನಾರಾಯಣನೇ ಪಾತ್ರ ಮಾಡುವುದು, ನಾರಾಯಣನೇ ಕೃಷ್ಣ ಅನ್ನೋದು ನಮಗೆ ಗೊತ್ತಿದ್ದರಿಂದ ಆದಿಮೂರ್ತಿ ಬಂದ ಅನ್ನುವುದರ ಜೊತೆಗೆ ಈ ಹೊತ್ತಿನ ಕೃಷ್ಣನ ಒಡ್ಡೋಲಗದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಗುರು ಚರಣ ಕಭಿನಮಿಸಿ ಗಣಪತಿಯ ಚರಣ ಕಮಲವ ಸ್ಮರಿಸಿ ವಾಣಿವರನ ವಿಮಲಾಂಗ್ರಿಗಳ ಗರ್ಜಿಸಿ ಶ್ರೀಧರಂಗರಗಿ ಹರಗಿರಿಜೆಗೊಂದಿಸಿ ಪರಾಶರವರ ಸುತಾದಿ ಅನೇಕ ಮುನಿಗಳಿಗಿರದೆ ಕೈ ಮುಗಿದು ಸುರುವೆನು ನಾನೀ ಕಥಾಮೃತವಾ ಕೈ ಮುಗಿದು ಸುರುವೆನು ನಾನೀ ಕಥಾಮೃತವಾಗ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು
ಶಂಕರಿ ಶಕ್ತಿ ರೂಪಿಣಿ ಮಂಗಲ ಕನಕಭೂಷಿಣಿ ವನಜ ಪಾಲಿನಿ ಶಾಲಿನಿ ಗುಣಶೀಲನಿ ಶರಣು ಶರಣು ಕನಕಭೂಷಿಣಿ ಕನಕಭೂಷಿಣಿ ವರದ ಪಾಲಿನಿ ಶಾಲಿನಿ ಗುಣಶೀಲನಿ ಕಸ್ತೂರಿ ತಿಲಕೌಲಲಾಟ ಫಲಕೆ ಕಸ್ತೂರಿ ತಿಲಕೌ ಲಲಾಟ ಫಲಕೆ ವಕ್ಷಸ್ಥಳೆ ಕೌಸ್ತುಭಂ ನಾಸಗ್ರೆ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಂ ಕರೆ ಕಂಕಣೌ ಸರ್ವಾಂಗೇ ಸರ್ವಾಂಗೇ ಹರಿಚಂದನಂಚ ಕಲಯನ್ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ಆ ಮೂರುತಿ ಬಂದನ್ ಆದಿ ಮೂರುತಿ ಬಂದನ್ ವೇದ ಚೋರನ ಕುಂದ ಆದಿ ಮೂರುತಿ ಬಂದ ಆದಿ ಮೂರುತಿ ಬಂದ ವೇದ ಚೋರನ ಕುಂದ ವೇದ ಚೋರನ ಕುಂದ ಯಾದವ ಕುಲಾಧಿಪ ಯದುಪತಿ ಬಂದ ಯಾದವ ಕುಲಾಧಿಪ ಯದುಪತಿ ಬಂದಾಗ ದೇವ ಬಂದ ದೇವರ ದೇವ ಬಂದ ಪಂಕಜನಾಭ ಬಂದ ಪಂಕಜನಾಭ ಬಂದ ಪಂಕಜನಾಭ ಬಂದ ಶಂಕರ ಪ್ರಿಯ ಬಂದ ಶಂಕರ ಪ್ರಿಯ ಬಂದ ಲಂಕೇಶನ ಶಿರವ ತರಿದತ ಬಂದ ಲಂಕೇಶನ ಶಿರವ ತರಿದತ ಬಂದ ದೇವ ಬಂದ ದೇವರ ದೇವ ಬಂದ
ಗರುಡ ವಾಹನ ಬಂದ ಬಂದ ಗರುಡ ವಾಹನ ಬಂದ ನರಗೊಲಿದವ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದ ದೇವರ ದೇವ ಬಂದ ಮತ್ತೊಂದು ಪ್ರತ್ಯೇಕ ವ್ಯವಸ್ಥೆ ಇದೆ, ಕುಣಿತ ಇದೆ. ಬಹುತೇಕ ನಮ್ಮ ಜನಕ್ಕೆಲ್ಲ ಗೊತ್ತಿದ್ದ ಪದ್ಯ ಅದು. ಬಂದನು ದೇವರ ದೇವ. ಅವ ಈಗ ಬರ್ತಾ ಇದ್ದ ನೋಡಿ. ಬಂದನು
ಪ್ರಕಾಶ ಚಾರುತರ ವಿಲಾಸ ವಿಲಾಸ ಶರಣ ಸಂಜೀವ ಇಂದ್ರ ನಂದನ ಭಾವ ಶರಣ ಸಂಜೀವ ಇಂದ್ರ ನಂದನ ಭಾವ ಶರಣ ಸಂಜೀವ ಇಂದ್ರ ನಂದನ ಭಾವ ಶರಣ ಸಂತನು ದೇವರ ದೇವ ಬೆಂಬಿಡ ದೇವ ಕರಕಾಣ ಇಂದ್ರ ನಂದನ ಭವ ಶರಣ ಸಂಜೀವಾನ ನೀಲ ಮೇಘ ನಿಭಾಂಗ ತತ್ತಿನ ತತ್ತಿನ ತಾದೇಂ ತತ್ತಿನ ತಾತೈ ತತ್ತಿನ ತಾದೇಂ ನೀಲ ಮೇಘ ನಿಭಾಂಗ ನಿಭಾಂಗ ನಿರತ ಸಜ್ಜನ ಸಂಗ ನಿರತ ಸಜ್ಜನ ಸಂಗ ಶೂಲ ಪಾಣಿಯ ಮಿತ್ರ ಶೂಲ ಪಾಣಿಯ ಮಿತ್ರ ಯಸವ ಶೋಭನ ಗಾತ್ರ ಯಸವ ಶೋಭನ ಗಾತ್ರ ಕಾಲ ಭಯ ವಿದೂರ ಕಲುಷ ಸಂಹಾರ ಕಾಲ ಭಯ ವಿದೂರ ಕಲುಷ ಸಂಹಾರ ಕಲುಷ ಸಂಹಾರ ಕಾಲ ಭಯ ವಿದೂರ ಕಲುಷ ಸಂಹಾರ ಇರ್ಬೇಕು ಇದನ್ನ. ಬಂದನು ದೇವರ ದೇವ ಈಗ ಹೇಗೆಲ್ಲ ಬರ್ತಾನೆ, ಆದ್ರೆ ಇದಕ್ಕೆ ಒಂದು ಪ್ರತ್ಯೇಕ ಕ್ರಮ ಇದೆ ಅನ್ನೋದನ್ನು ಗಮನಿಸಬೇಕು. ಆದಿ ತಾಳದಿಂದ ಪ್ರಾರಂಭಗೊಳ್ಳುವ ಈ ಪದ್ಯಕ್ಕೆ ಅಲ್ಲಿ ತಾತೈತ ಎತ್ತದಿಂದ ಹಾಕುದುಂಟಲ್ಲ, ಸರಿ. ಅನೇಕರು ಕೋರೆ ತಾಳದಿಂದ ಪ್ರಾರಂಭ ಮಾಡಿ ಅದನ್ನು ಹಾಗೆ ಮುಂದುವರಿಸ್ತಾರೆ. ತಿಳಿದವರೆಲ್ಲ ಅವರವರಷ್ಟಕ್ಕೆ ಹೇಳ್ತಾ ಇರ್ತಾರೆ. ನಾನು ಇವರಿಗೆ ಹೇಳೋದು ತಿಳಿದವರು ಹೇಳಬೇಕು, ಮಾಡಿ ತೋರಿಸ್ಬೇಕು, ಇದನ್ನು ಉಳಿಸ್ಬೇಕು ಅಂತ. ಅದಕ್ಕೊಂದು ಪದ್ಧತಿ ಇದೆ, ಒಂದು ಚೌಕಟ್ಟಿದೆ. ಅದನ್ನು ನಾವು ಕಾಪಾಡಿಕೊಳ್ಬೇಕಾದದ್ದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಈಗ ಇದೇ ರೀತಿ ಕೊಳಲನ್ನು ಊದುತ್ತಾ ಬಂದ ಅನ್ನುವ ಪದ್ಯ ಕೂಡ ಇದೆ. ಆದರೆ ಸಮಯದ ಕಾರಣದಿಂದ ಮತ್ತು ಅವರ ವಯೋಮಾನದ ಕಾರಣದಿಂದ ಇನ್ನು ಅನೇಕ ಕೆಲಸ ಇದೆ. ಹಾಗಾಗಿ ನರಗೊಲಿದವ ಬಂದ, ಈಗ ನರನೇ ಬರ್ತಾನೆ, ಅರ್ಜುನನ ಪ್ರವೇಶ ಆಗಬೇಕು, ದೇವರ ದೇವ ಅಂತ ಅವ ಹಾಡಬೇಕು, ಅದನ್ನು ನೀವು ಕೇಳಬೇಕು. ಈ ತೆರೆಯನ್ನು ನೋಡಿ ನಾವು ಅನುಭವಿಸೋಣ. Hey!
ದದಿನ ಅರ್ಜುನನ ತೆರೆಯನ್ನು ನೀವು ನೋಡಿದ್ರಿ. ಇಲ್ಲೊಂದು ಮುಂದಿನ ಕಥೆಗೆ ಹಿನ್ನೆಲೆಯಾಗಿ ಹೇಳುವ ಮಾತಿದು. ಕೃಷ್ಣಾರ್ಜುನರ ಕಥೆ ನಿಮಗೆಲ್ಲ ಗೊತ್ತಿದೆ. ಬೆಂಬಿಡದೆ ಭಕ್ತರನ್ನು ಕಾಯುವ ಕೃಷ್ಣ ತನ್ನ ಭಾವನನ್ನು ಬಿಡುವವನಲ್ಲ. ಆದರೆ ಈ ಭಾವರ ನಡುವೆ
ಒಂದು ದೊಡ್ಡ ಕಂದಕವನ್ನು ನಿರ್ಮಿಸಿದರು. ಇದನ್ನು ನೋಡುವಾಗ ಇದೆಲ್ಲ ಯಕ್ಷಗಾನದವರು ಹೇಳುವ ಈ ಪ್ರಸಂಗಗಳೆಲ್ಲ ನಮ್ಮ ಕಥೆಯ ಹಾಗೆಯೇ ಕಾಣುತ್ತದೆ. ಯಾವುದೋ ಒಬ್ಬ ಗಂಧರ್ವ ಕುಮಾರ, ಗಯಗಂಧರ್ವ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಅರ್ಘ್ಯವನ್ನು ನೀಡುತ್ತಿರುವ ಕೃಷ್ಣನ ಕೈಯಲ್ಲಿ ಅವನ ಕುದುರೆಯ ಬೆವರೋ ಎಂಜಲೋ ಬಿತ್ತು. ಇವ ಶಪಥ ಮಾಡ್ತಾನೆ. ಈ ಶಪಥವನ್ನು ತಿಳಿದ ನಾರದರು ದಾರಿ ತೋರಿಸ್ತಾರೆ. ನೋಡಪ್ಪ, ನೀನು ಬದುಕಬೇಕು, ನೀನು ಅರ್ಜುನನ ಮೊರೆ ಹೋಗಬೇಕು. ಹೀಗೆ ನಾರದರು ಒಂದು ಜಗಳವನ್ನು ಹುಟ್ಟು ಹಾಕ್ತಾರೆ. ಜಗಳವನ್ನು ನಾರದರು ಹುಟ್ಟು ಹಾಕುವ ಕಾರಣ ಅಜ್ಞಾನವನ್ನು ನಿವಾರಿಸುವುದಕ್ಕೆ, ನಾರಂ ದದಾತಿ, ಜ್ಞಾನವನ್ನು ಕೊಡುವುದಕ್ಕಾಗಿರುವುದು ನಾರದರು. ಹಾಗಾಗಿ ಇದು ಇಬ್ಬರಿಗೂ ಪಂಥವಾಗಿ ಬೆಳೆದು ಈಗ ದೊಡ್ಡ ಯುದ್ಧ ಆಗ್ಲಿಕ್ಕುಂಟು. ಯುದ್ಧ ನಮ್ಮ ಹಳೆಯ ಕ್ರಮ ಇದೆ ಒಂದು ಯುದ್ಧ ಮಾಡೋದಕ್ಕೆ. ಈ 2 ಸುತ್ತು ತಿರುಗಿ ಒಂದು ಬಾಣ ಬಿಟ್ಟರೆ ಯುದ್ಧ ಮುಗಿಯುವುದಿಲ್ಲ. ಈಗೆಲ್ಲ ನಮಗೆ ಬಹಳ ಅರ್ಜೆಂಟ್ ಇರುವುದರಿಂದ ಯುದ್ಧಗಳೆಲ್ಲ ಬೇಗ ಮುಗೀತದೆ. ಆದರೆ ಯುದ್ಧಕ್ಕೆ ಒಂದು ಪ್ರತ್ಯೇಕವಾದ ಕುಣಿತ ಕೂಡ ಇದೆ. ಸೊ ಈಗ ಕೃಷ್ಣಾರ್ಜುನರ ಯುದ್ಧದ ಸನ್ನಿವೇಶ ನಡೆಯುತ್ತದೆ. ಕೃಷ್ಣನೇ ಆಗಲಿ ನನಗೇನು, ನಾನೊಬ್ಬ ಕ್ಷತ್ರಿಯ, ಆದ್ದರಿಂದ ಉಬ್ಬುತ ಅರ್ಜುನ ಯುದ್ಧಕ್ಕೆ ಬರ್ತಾನೆ. ನೋಡಿ, ಊದಿದನು ಹರಿ ಪಾಂಚಜನ್ಯವ, ಊದಿದನು ಹರಿ ಪಾಂಚಜನ್ಯವ, ಊದಿದನು ಹರಿ ಪಾಂಚಜನ್ಯವ, ಮುಜಗಂಗಳು ಬೆದರಲು, ಮುಜಗಂಗಳು ಬೆದರಲು, ವಾದಿಗಳ ತಟ್ಟಿದನ ಮುರಗಳ ಧನಂಜಯನಲ್ಲಿಗೆ. ಉಪ್ಪುತರ್ಜುನ ಧನುವ ಛೇದಿದೆ, ಉಪ್ಪುತರ್ಜುನ ಧನುವ ಛೇದಿದೆ, ದೇವದತ್ತವ ಮೊಳಗಿದ ಅಪ್ಪನಿಗೆ ರವಿನ ಒಡೆಯುವುದು ಕೂರ್ಮನ. ಹರಿಯ ಧುರಕ್ಕಿದಿರಾಗ ಲೋಸುಗ, ಧುರಕ್ಕಿದಿರಾಗ ಲೋಸುಗ, ಹರಿತನಗೆ ಕರುಣಿಸಿದ ರಥವನು, ತನಗೆ ಕರುಣಿಸಿದ ರಥವನು, ಹರಿತನಯ ಭಕ್ತಿಯಲ್ಲಿ ಧ್ಯಾನಿಸೆ, ತನಯ ಭಕ್ತಿಯಲ್ಲಿ ಧ್ಯಾನಿಸೆ, ಬಂದು ದಾಕ್ಷಣಕ್ಕೆ ಆ ಕ್ಷಣಕ್ಕೆ ವರರಥಾಗ್ರದಿ ಮೆರವ, ವರರಥಾಗ್ರದಿ ಮೆರವ, ಹನುಮಂಗರಗಿ ಮನ್ನಿಸೇ, ಹರಿಯ ಪೂಜಿಸಿ, ಹರಿಯ ಪೂಜಿಸಿ, ಹರಿ ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಹರಿ ಗುರುಭ್ಯೋ ನಮಃ ಎನ್ನುತ್ತ ಏರಿದ ಮಣಿಮಯ ರಥವ. ಗೃದ್ಗದಿಂದ ಗೃದ್ಗದಿಂದ ಗೃದ್ಗದಿಂದ
ನೆವದಿಂದ ಜಗಳವನ್ನು ತುಂಟ ಗಯನ ನೆವದಿಂದ ಜಗಳವನ್ನು ಗಯನ ನೆವದಿಂದ ಜಗಳವನ್ನು ಗಂಟು ಮಾಡಿದೆ ನಮಗೆ ಒಂದು ಗಂಟು ಮಾಡಿದೆ ನಮಗೆ ನೆಂಟತನವ ಬಿಟ್ಟು ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ ನೆಂಟ ಕರವ ಮುಗಿವೆ ಭಾವ ನೆಂಟ ಕರವ ಮುಗಿವೆ ತುಂಟತನವ ಬಿಟ್ಟು ಭಾವ ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ ಭಾವ ನೆಂಟ ಕರವ ಮುಗಿವೆ ಭಾವ ನೆಂಟ ಕರವ ಮುಗಿವೆ ಭಾವ ನಿನ್ನ ಸ್ವಭಾವವನರಿಯದೆ ಭಾವನ ನಿನ್ನ ಸ್ವಭಾವವನರಿಯದೆ ಸ್ವಭಾವವ ಅರಿಯದೆ ಭಾವ ಎನ್ನುತ್ತ ಬರಿದೆ ಭಾವ ಎನ್ನುತ್ತ ಬರಿದೆ ಭಾವಿಸಲ್ ಈಗೆಮ್ಮ ಭಾವಿಸಲ್ ಈಗೆಮ್ಮ ಜೀವಘಾತಕ್ಕೆ ಬಂದಾಗ ಭಾವಿಸಲ್ ಈಗೆಮ್ಮ ಜೀವಘಾತಕ್ಕೆ ಬಂದ ಭಾವ ಕರವ ಮುಗಿವೆ ಭಾವ ಕರವ ಮುಗಿವೆ ಭಾವಿಸಲ್ ಈಗೆಮ್ಮ ಭಾವಿಸಲ್ ಈಗೆಮ್ಮ ಜೀವಘಾತಕ್ಕೆ ಬಂದಾಗ ಭಾವಕರವ ಮುಗಿವೆ ಬುದ್ಧಿವಂತರ ಕಾಲ ಬುದ್ಧುವಾತನೆ ಕೇಳು ತಾಂ ತಯ್ಯ ತಾಂ ತತ್ತೈ ತಯ್ಯತ ತಾಂ ತತ್ತೈ ತಯ್ಯತ ತಾಂ ತತ್ತೈ ತಯ್ಯತ ಬುದ್ಧಿವಂತರ ಕಾಲ ಬುದ್ಧುವಾತನೆ ಕೇಳು ಜೀವಂತರ ಕಾಲ ಬುದ್ಧುವಾತನೆ ಕೇಳು ಕಾಲ ಬುದ್ಧುವಾತನೆ
ತಂದಿರುವನೆ ಕೇಳು ಇದ್ದೂರಳ್ ಹಾಗೆಯೂ ವ್ಯರ್ಥ ಇದ್ದೂರಳ್ ಹಾಗೆಯೂ ವ್ಯರ್ಥ 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 ದೂರ ಹಾಗೆಯೂ ವ್ಯರ್ಥ ವ್ಯರ್ಥ ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ವೈರಿಯ ತಂದು ಕದ್ದಿಟ್ಟುಕೊಂಡೆ ಪಾರ್ಥ ನೀನು ಕದ್ದಿಟ್ಟುಕೊಂಡೆ ಪಾರ್ಥ ಕಳ್ಳರ ಗುರು ನಿನ್ನತೆ ಬೆಣ್ಣೆಯಗ ಕಳ್ಳರ ಗುರು ಕಳ್ಳರ ಗುರು ನಿನ್ನತೆ ಬೆಣ್ಣೆಯ ಕದ್ದು ತಿಂದವನೇ ಬೆಣ್ಣೆಯ ಕದ್ದು ತಿಂದವನೇ ನಾನು ಬೆಣ್ಣೆಯ ಕದ್ದು ತಿಂದವನೇ ಬೆಣ್ಣೆಯ ಕದ್ದು ತಿಂದವನೇ ಬೆಣ್ಣೆಯ ಕದ್ದು ತಿಂದವನೇ ಬೆಣ್ಣೆಯ ಕದ್ದು ತಿಂದವನೇ ನಾನು ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಕದ್ದು ತಿಂದವನೇ ನಾನು ಇದ್ದವರರಿಯ ದಂಡದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು
ಡಾಕ್ಟರ್ ಮೋಹನ್ ಅವರು ಪ್ರಾರಂಭದಲ್ಲಿಯೇ ಹೇಳಿದರು ಸಭಾಹಿತ ಮಟ್ಟು ಅಂತ. ನಾನು ತಿಳಿದ ಹಾಗೆ, ಓದಿದ ಹಾಗೆ ಮತ್ತು ಗಮನಿಸಿದ ಹಾಗೆ ಸಭಾಹಿತ ಮಟ್ಟು ಅನ್ನೋದು ಈ ಹಾಡುಗಾರಿಕೆಗೆ ಸಂಬಂಧಪಟ್ಟದ್ದು. ಉತ್ತರ ಕನ್ನಡದ ಇತಿಹಾಸದಲ್ಲಿ ಈ ಪ್ರದೇಶಕ್ಕೆ ಅಂದ್ರೆ ಗಣಪತಿಯ ಆರಾಧನೆಗಾಗಿಯೇ ಬಂದ ಹವ್ಯಕರು ಬಹಳ ಹಿಂದೆ 7 ವರ್ಗಗಳಲ್ಲಿ ವಿಂಗಡಿಸಿದ್ರು ಅಥವಾ ಹಾಗೆ ಬಂದಿದ್ರು. ಅದರಲ್ಲಿ ಸಭಾಹಿತ ಅನ್ನೋದು ಬಹಳ ಮುಖ್ಯವಾದದ್ದು. ಸೊ ಆ ಸಭಾಹಿತ ಮನೆತನ ಅನ್ನೋದು ಇವತ್ತಿಗೂ ಪ್ರಸಿದ್ಧವಾಗಿದೆ. ಆ ಮನೆತನದಲ್ಲಿ ಸಾಮಾನ್ಯ ಒಂದು 250-300 ವರ್ಷಗಳ ಹಿಂದೆ ಇದ್ದ ವಿಷ್ಣು ಸಭಾಹಿತರು ಅನ್ನೋರು ಬರೆದ ಕೃತಿಗಳು ನಮಗೆ ಸಿಗ್ತವೆ. ಈ ಮನೆತನದಲ್ಲಿ ಎಷ್ಟು ಜನ ಇದ್ರೋ ಏನೋ ಅದೆಲ್ಲ ಕಾಲಗರ್ಭದಲ್ಲಿ ಅಡಗು ಹೋಗಿದೆ. ಆದ್ರೆ ಅವರು ಹಾಡುವ ವಿಧಾನ ಇದೆಯಲ್ಲ, ಅದು ಇವತ್ತಿಗೂ ನಮಗೆ ಕೇಳೋದಕ್ಕೆ ಸಿಗ್ತದೆ. ಸೊ ಈ ಹಾಡನ್ನು ಕೇಳುವಾಗ ನಮಗೆ ಯಾವುದೋ ಸಿನಿಮಾ ಹಾಡುಗಳು, ಲಾವಣಿಗಳು ಇತ್ಯಾದಿಗಳು ಅಂತ ಅನಿಸುವುದಿಲ್ಲ. ಅದಕ್ಕೊಂದು ಪ್ರತ್ಯೇಕತೆ ಇದೆ ಅಂತ ಅನ್ನೋದು ಸ್ಪಷ್ಟವಾಗಿ ಕಾಣ್ತದೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಹಾಡಿ ಕುಣಿಸುವ ಈ ಸನ್ನಿವೇಶದಲ್ಲಿ ಇನ್ನೊಂದು ಹೊಸ ಬಗೆಯನ್ನು ನಿಮ್ಮ ಮುಂದೆ ಇಡಬೇಕಾದ ಅಗತ್ಯ ಇದೆ ಅಂತ ಅನಿಸ್ತದೆ. ಅಶ್ವಮೇಧ ಕುದುರೆ, ಅದನ್ನು ಕಾಯುವುದಕ್ಕೆ ಅರ್ಜುನ, ಹೀಗೆ ದಕ್ಷಿಣಾಭಿಮುಖವಾಗಿ ಬಂದರು. ಪ್ರಮೀಳೆಯ ರಾಜ್ಯಕ್ಕೆ ಅವರು ಬಂದರು. ಸೊ ಅಲ್ಲೊಬ್ಬಳು ಪ್ರಮೀಳೆ, ಅವಳು ಅರ್ಜುನನನ್ನು ಎದುರಿಸಿದಳು. ಇದು ತುಂಬಾ ಆಕರ್ಷಕವಾದ ಕಥೆ ಕೂಡ ಹೌದು. ನೀವು ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ, ಇಲ್ಲಿ 2 ಜನ ಪ್ರತ್ಯೇಕ ಹಾಡುಗಾರರು ಮತ್ತು ಹಿಮ್ಮೇಳ ಇದೆ. ಇದರ ವ್ಯತ್ಯಾಸವನ್ನು ನೀವು ಗಮನಿಸುವುದಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಇವತ್ತು ಕಲಗದ್ದೆ ವಿನಾಯಕ್ ಹೆಗಡೆಯವರು ಪ್ರಮೀಳೆಯ ಪಾತ್ರವನ್ನು ಮಾಡುವವರಿದ್ದಾರೆ. ನಮ್ಮ ಎಲ್ಲರ ಮೆಚ್ಚಿನ ನಟರಾದ ಕೆರೆಮನೆ ಶಂಭು ಹೆಗಡೆಯವರ ಜೊತೆಗೆ ಅವರು ಅಭ್ಯಾಸ ಮಾಡಿದವರು, ಅಲ್ಲಿ ಕೆಲಸ ಮಾಡಿದವರು. ಸೊ ಅವರು ಪ್ರಮೀಳೆಯಾಗಿ ನಿಮಗೆ ಇದರ ಪ್ರತ್ಯೇಕತೆಯನ್ನು ಮನಗಾಣಿಸುವವರಿದ್ದಾರೆ. ಅರ್ಜುನನಾಗಿ ಸತ್ಯಹಾಸಗಾರರು ಈಗ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಪ್ರಮೀಳಾ ದರ್ಬಾರದ ಒಂದು ಕಥೆ.
ಎಂಬವನೇ ನೀನು ಪಾರ್ಥ ಎಂಬವನೇ ನೀನು ನಿನ್ನ ಸ್ವವ ಪಾರ್ಥ ಎಂಬವನೇ ನೀನು ಪಾರ್ಥ ಎಂಬವನೇ ನೀನು ನಿನ್ನ ಸ್ವವ ಸ್ವಾರ್ಥದಿ ಕಟ್ಟಿಗೆನು ನಿನ್ನ ಸ್ವವ ನಿನ್ನ ಸ್ವವ ಸ್ವಾರ್ಥದಿ ಕಟ್ಟಿಗೆನು ನಿನ್ನ ಸ್ವವ ಸ್ವಾರ್ಥದಿ ಕಟ್ಟಿಗೆನು ನಿನ್ನ ಸ್ವವ ಸ್ವಾರ್ಥದಿ ಕಟ್ಟಿಗೆನು ನಿನ್ನ ಸ್ವವ ಸ್ವಾರ್ಥದಿ ಕಟ್ಟಿಗೆನು 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 ನಿನ್ನ ಸ್ವವ ಸ್ವಾರ್ಥದಿ ಕಟ್ಟಿಗೆನು ನಿನ್ನ ಸ್ವವ ಸ್ವಾರ್ಥದಿ ಕಟ್ಟಿಗೆನು ವರ್ತಿಪ ಉಭಯ ಯುದ್ಧಗಳುಂಟು ನಿನಗೇನು 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 ಅರ್ತಿಯಿನ್ನು ಮುಂದೇನು ಅರ್ತಿಯು ಮುಂದಿನ್ನೇನು ವರ್ತಿಪ ಉಭಯ ಯುದ್ಧಗಳುಂಟು ಇನ್ನೇನು ಅರ್ತಿಯು ಇನ್ನೇನು ಅರ್ತಿಯು ಮುಂದಿನ್ನೇನು
ವರ್ತಿಪ ಉಭಯ ಯುದ್ಧಗಳುಂಟು ನಿನಗೇನು ನೀನು ನಿನ್ನ ಸ್ವ ಸ್ವಾರ್ಥದಿ ಕಟ್ಟಿಗೇನು ನಾಡನೆ ಯುದ್ಧವೋ ಮನ್ನಿಪುದು ಚಿತವಿದು ಎನ್ನ